ಡಬ್ಗಾಯಿ ಹಾಕುದ್ರಿ ಅದು ಇದಕ್ಕೆ ಡಬ್ಗಾಯಿ ಹಾಕ್ತಾರ್ರಿ ಅದಕ್ಕೆ ರೀ. ಸರ್ ಅದನ್ನ ಕುದಿ ಹಾಕ್ಬೇಕಂದ್ರೆ ಹಿಂಗೆ ಹಡ್ಡಿ ಹಾಕ್ಬೇಕನ್ರಿ? ಇದು ಹವಾ ಹೋಗ್ಬಾರ್ದು ಅಂತ ಹೇಳ್ರಿ ಹಾಂ ರೀ ಅಡ್ಡೋದ್ರಿ ಅದನ್ನು. ಇದನ್ನ ಒಲಿ ಮ್ಯಾಗ ನಾವು ಬೋಗಾನಿ ಒಳಗೆ ಕುದಿಸ್ಕೋಬೋದ್ರಲ್ಲ, ಇದೇನು ಬೇರೆ ಥರ ಐತಲ್ರಿ ಇದು? ಅದು ನೀರು ಹಾಕಿ ಕುದಿಸ್ಬೇಕ್ರಿ ಅಲ್ಲಿ. ಹಾಂ ರೀ. ಇದು ಹಂಗೆ ನೀರು ಹಾಕುಲ್ಲ ಕುದಿಸೋದ್ರಿ ಅದು. ಇದಕ್ಕೆ ನೀರು ಹಾಕಲ್ರಿ ನೀವು? ನೀರು ಹಾಕೋಂಗಿಲ್ರಿ ಅದಕ್ಕೆ. ಇದನ್ನ ನೀವು ಯಾರಿಂದ ಕಲ್ತಿದ್ರಿ? ಇದು ನಮ್ಮ ಅಪ್ಪಾರಿಂದ ರೀ. ನೀವು ಮುಂಚೆ ಭಾಳ ಕುದಿ ಹಾಕ್ತಿದ್ರೇನ್ರಿ ಹಿಂಗೆ? ದಿವಸ ಡೈಲಿ ಇರೋದ ರೀ ಅದು. ಅಂದ್ರೆ ನೀವು ಇದನ್ನ ಗೆಣಸು ಬೆಳಿತಿದ್ರೇನ್ರಿ ಮುಂಚೆ? ಹ್ಞೂ ರೀ. ಹೊಲ್ದಾಗಿನ ಗೆಣಸರಿ ಈಗೆಲ್ಲ ಕೊಂಡು ತಂದು ತಿನ್ನೋದೊಂದು ಅದಾವ್ರಿ. ಈಗ ನೀವು ಹಚ್ಚಲ್ಲನ್ರಿ? ನಮ್ಮಲ್ಲಿ ಬರೋಲ್ವಲ್ರಿ ಇವು. ಗೆಣಸು ಬೆಳೆಯಲ್ಲನ್ರಿ ಈಗ? ಬೆಳೆದಿಲ್ರಿ ಈಗ ಗೆಣಸು ರೀ. ನಮ್ಮಲ್ಲಿ ಎಲ್ಲ ಗೊರ್ಲಿ ಹತ್ತೋದು ಹುಳ ಹತ್ತೋದು ಹಿಂಗೆ ಮಾಡತ್ತಾವ. ಇದು ಎಷ್ಟು ಹಡ್ಬೇಕ್ರಿ ರೀ? ಸ್ವಲ್ಪ ರೀ ಗಡಿಗೆ ಅದ್ರೊಳಗೆ ಮುಚ್ಕೊಳ್ಳೋ ಪೂರ್ತಿ ಕಷ್ಟ ಹಡ್ಬೋದ್ರಿ. ಇದು ನೀರು ಹಾಕೋದ ಕುದಿಸ್ನಂದ್ರಲ್ರಿ ನೀವು? ಹಾಂ ರೀ. ರುಚಿನೂ ಸ್ವಲ್ಪ ಜಾಸ್ತಿನೇ ಬರ್ತಿರ್ಬೇಕು. ನೀರೆಲ್ಲ ಬಸದ ನೆಲದಾಗ ಬೀಳ್ತೈತ್ರಿ. ಅದು ಮೆಣಸಿನ್ಕಾಯಿದಾಗಿನ ನೀರು ರೀ ಬಸದ ನೆಲದಾಗ ಬೀಳ್ತೈತ್ರಿ. ಅದು ಒಲಿ ಮೇಲೆ ಕುದಿಸುವ ನೀರಾಗ ಕುದಿಸ್ಬೇಕು. ಅದ್ರಾಗಿನ ನೀರು ಅದಲೇ ಇದ್ರೊಳಗಿನ ನೀರು ಅದ್ರ ಅದ ರೀ. ಹಾಂ, ಅದು ಗೆಣಸ ಹಿಡಿತೈತೇನ್ರಿ ನೀರೆಲ್ಲ? ಹಾಂ, ಗೆಣಸು ಹಿಡಿದಿಲ್ರಿ. ಗೆಣಸಿನಾಗ ನೀರು ಹಾಕ್ಬೇಕ್ರಲ್ಲ. ನೀವು ಮುಂಚೆ ಗೆಣಸು ಕುದಿಸ್ಬೇಕಾದ್ರೆ ಹಿಂಗೆ ಕುದಿಸ್ತಿದ್ರಿ? ಹಾಂ, ನಾವು ಹಿಂಗೆ ಕುದಿಸ್ತಿದ್ದೇವೆ ರೀ. ಒಲಿ ಮ್ಯಾಗ ಇಟ್ಟೇನು ಕುದಿಸ್ತಿರ್ಲಿಲ್ಲ? ಏನ್ರಿ, ಕಟ್ಟಿಗೆ ಒಂದು ಭಾಳ ತಿನ್ನೋದಿಲ್ರಲ್ಲ. ಇದಕ್ಕೆ ಕಟ್ಟಿಗೆ ಕಡಿಮೆ ಬೇಕ್ರಿ? ಹಾಂ ರೀ. ರೌದಿ ಮೇಲೆ ರೀ. ರೌದಿ ಕೇಳು ಕಟ್ಟಿಗೆ ಮೇಲೆ ಕುದ್ದು ಹೋಗ್ತಾವ್ರಿ ಇವ. ಹಿಂಗೆ ಕುದಿಸೋದು ಈಗಿನವ್ರು ಯಾರು ಮಾಡೋಂಗೆ ಅನ್ನಂಗಿಲ್ರಿ? ಈಗ ಯಾರು ಮಾಡವ್ರಿ? ಎಲ್ಲ ಗ್ಯಾಸ್ ಮೇಲೆ ಕುದಿಸ್ಕೊಂತ ಆಳ್ಕಾಗ್ತಾವ್ರಿ. ಅದನ್ನ ತಿನ್ಕೋತ ಹೋಗಿ ಬಿಡ್ತಾರೆ. ಇದು ಕುದಿಸೋದು ಗೊತ್ತಿಲ್ರಿ ಅವ್ರಿಗೆ? ಏನು ಗೊತ್ತಿದ್ದು ಕುದಿಸಲ್ರ? ಆಗ್ತೈತ್ರಿ. ಇದೇನು ದೊಡ್ಡ ಕೆಲಸ ಅಲ್ಲ. ಅವ್ರಿಗೆ ಈ ಕೆಲಸ ಮಾಡೋದು ಬ್ಯಾಡತ್ತಾರೆ ಈಗ ಹುಡುಗರ್ರಿ. ಇದು ಸಿಟಿನವ್ರಿಗೆ ಏನು ಆಗೋದಲ್ರಿ? ಸಿಟಿನವ್ರಿಗೆ ಆಗ್ಬೇಕಲ್ರಿ. ಹೊಲ್ದಾಗಿನವ್ರು ಮಾಡ್ಕೋಬೋದ್ರಿ? ಹಾಂ, ಹೊಲ್ದಾಗಿನವ್ರು ಮಾಡ್ಕೋತಾರೆ. ಅದು ಗಡಿಗೆ ಎಷ್ಟು ಅರ್ಧ ಮುಚ್ಬೇಕೇನ್ರಿ ಅದು? ಹಾಂ, ಮುಚ್ಚಿದಟ್ಟು ಕಟ್ಟಿಗೆ ಕಡಿಮೆ ತದೈತ್ರಿ ಇದು. ಗಡಿಗೆ ಮ್ಯಾಗ ಬತ್ತಂದ್ರೆ ಕಟ್ಟಿಗೆ ಜಾಸ್ತಿ ಬೇಕ್ರಿ. ಅದು ಮುಚ್ಚೋಟ್ ಹಾಕ್ಬೇಕ್ರಿ. ಇದು ಏನು ಮಾಡಿಬಿಟ್ರೆ ಮುಗಿತಲ್ರಿ. ಒಂದು ಡೈಲಿ ಇದಾಗ ಬರ್ತೈತ್ರಿ. ಈಗ ತೆಗ್ಗ ಮಾಡತ್ತಿರ್ಲ ಇದು? ಇದು ಮುಚ್ಚಲಿಲ್ಲ ಅಂದ್ರೆ ನಡೀತಿದ್ರಿ ಹಂಗಾರೆ? ಇನ್ನೇನು ಮುಚ್ಚೋದು ಬೇಕಾಗಿಲ್ರಿ. ನೀವು ಅವಾಗ ಡೈಲಿ ಕುದಿಸ್ತಿದ್ದು ಅಂತಂದ್ರಲ್ರಿ? ನೀವು ಡೈಲಿ ತಿನ್ನೋರೇನ್ರಿ ಅವಾಗ?
ಹ್ಞೂ ಡೈಲಿ ತಿನ್ಬೇಕು, ನಾವು ತಿನ್ನೋರು ತಿನ್ನೋರಿಲ್ಲ. ಅಂದ್ರೆ ಬ್ಯಾಸರ ಆಗ್ತಿರ್ಕಿಲ್ಲನ್ರಿ ಡೈಲಿ ತಿಂದು ಈ ಆಹಾರ ನಮ್ಮ ವಿಶೇಷ ಸಿಗೋದಿಲ್ಲ ರೀ ಯಾರಿಗೆ. ನೀವು ಹೊಲ್ದಾಗ ಬೆಳೆದಿದ್ರಿ ಅದ? ಹ್ಞೂ. ಇದು ಗೆಣಸ್ ತೊಳೆದು ಇಟ್ಕೊಂಡಿರೇನ್ರಿ ಈಗ? ಹಾಂ, ತೊಳೆದು ಇಟ್ಕೋಬೇಕ್ರಿ. ಸ್ವಲ್ಪ ಹುಳಕಾದು ಇದ್ದು ಅದ್ರ ತೆಗಿಬೇಕ್ರಿ. ಅನ್ ಕಟ್ ಮಾಡಿ ತೆಗಿಬೇಕನ್ರಿ? ಹ್ಞೂ. ಇದಕ್ಕೆ ಏನಂತಾರ? ಇದಕ್ಕೆ ನಾವು ಗಡಿಗೆ ಅಂತೀವಿ, ಸಿಟಿ ಒಳಗೆ ಮಡಿಕೆ ಅಂತಾರ್ರಿ. ಇದು ಮಣ್ಣಿಂದ ಮಾಡಿದ್ದಾರ ಇದು? ಹಾಂ. ಮತ್ತು ಕ್ಯಾಂಪು ಅಂತಾರ ಬರ್ತೈತಲ್ರಿ ಇದು? ಅದು ಇದಕ್ಕೆ ನಡಿದಿಲ್ರಿ, ಅದು ನೀರು ತುಂಬ ಕಷ್ಟ ರೀ. ಅದು ನೀರು ತುಂಬ ಕುಡಿಯಾಕ ಅಷ್ಟ? ಹಾಂ. ಇದನ್ನ ಗೆಣಸ್ ಕುದಿಸ್ಬೇಕಂದ್ರ ಇದ ಗಡಿಗೆ ಬೇಕು? ಹಾಂ, ಇವಾಗ ಕರಿವಣ ಬೇಕ್ರಿ. ಅದನ್ನ ಇಟ್ರೆ ಏನು ಹೊಡಿತೈತೇನ್ರಿ? ಮೆದು ಬರ್ತೈತ್ರಿ, ಅದ ಹೊಡಿತಾವ್ರಿ. ಅವಾಗಿನವ್ರಿಗೆ ಗೆಣಸ ಎತ್ತುಗಳಿಗೆ ಅದನ್ನು ಹಾಕ್ತಿದ್ರು ಅಂತಲ್ರಿ? ಅವು ನಾವು ಹಾಕ್ತಿದ್ವಲ್ರಿ, ದನಗಳಿಗೆ, ಎತ್ತುಗಳಿಗೆ ರೀ, ಎಮ್ಮಿಗೆ ಎತ್ತುಗಳಿಗೆಲ್ಲ ಹಾಕ್ತಿದ್ರು. ಹಾಂ, ಹಿಂಡು ಎಮ್ಮಿಗಳಿಗೆ ಹಾಕ್ತಿದ್ವಿ ರೀ. ಅಂದ್ರೆ ಏನು ಎಮ್ಮೆ ಅದು ಹೆಚ್ಚು ಹಿಂಡ್ತಾವ? ಹಾಂ, ಮುಸುರಿ ಅವಾಗ ಹಿಂಡಿ ಅದು ಹಾಕ್ತಿರ್ಕಿಲ್ರಿ. ಇದನ್ನ ಶೇಂಗಾನು ಹಾಕ್ತಿದ್ರಿ? ಹಾಂ, ಶೇಂಗಾ ಕಾಯಿ ಹಾಕ್ತಿದ್ವಿ ರೀ. ಕಾಯಿ ಅಂದ್ರೆ ಸುಮಾರು ಕಾಯಿ ರೀ. ಚಲೋ ಗಾಳಿಗೆ ತೂರುದ್ರಿ. ಅವಾಗೆಲ್ಲ ದೊಡ್ಡ ರಾಶಿ ತೂರೋದು, ದೂರ ಬಿದ್ದು ಅಷ್ಟ ತೆಗೆದು ದನಗಳಿಗೆ ಹಾಕೋದ್ರಿ. ಅವ ದನಗಳಿಗೆ ಹಿಂಗ ಹಾಕ್ತಿದ್ರೆ ಅದನ್ನ ಕುದಿಸಿ ಹಾಕ್ತಿದ್ರಿ? ಯಾವ ಹಂಗೆ ಹಾಕ್ತಿದ್ರಿ, ಕುದಿಸಿ ಅಲ್ರಿ. ತಿಂತಿದ್ದನ್ರಿ? ಹಾಂ, ಮಣಗಂಡ್ರಿ. ಈಗ ಎಲ್ಲಿ ನಮ್ಗೆ ತಿನ್ನಕ್ಕೆ ಸಿಗೋಲ್ಲ ರೀ ಇವು 8 ರೂಪಾಯಿ 10 ರೂಪಾಯಿ ಕಿಲೋ ಸಿಗತಾವ್ರಿ. ಈಗ ಈ ಗಡಿಗೆ ಎಷ್ಟೊಂದು 4-5 kg ಹಿಡಿಬೋದನ್ರಿ? 4 ಕಿಲೋ ತಗೊಳಗ ಹಿಡಿದೈತಿಲ್ಲ. ಈಗ ನಾವು ಗೆಣಸ್ ತಗೋಬೇಕಂದ್ರೆ ರೀ ಕೊಂಡ, ನಾವು ದಪ್ಪ ಗೆಣಸ್ ತಗೋಬೇಕ್ರಿ ಸಣ್ಣ ಗೆಣಸ್ ತಗೋಬೇಕ್ರಿ? ತಿನ್ನಾಕ ತಗೋದಾರ ದಪ್ಪ ತಗೋಬೇಕ್ರಿ. ಕೊಂಡ್ ತಿನ್ನಾಕನ ತಗೋಬೇಕು. ನೀವು ದಪ್ಪ ತಗೋಬೇಕ್ರಿ. ಅಂದ್ರೆ ಕಾಂಡ್ ಇದ್ರಾಗ ಇದೈತಿಲ್ಲ, ಇದು ಮಟ್ಟಿ ಒಳಗೆ ಕಾಂಡ ಹೆಚ್ಚು ಸಿಗ್ತೈತ್ರಿ. ಮತ್ತು ಸಣ್ಣ ತೊಂದ್ರೆ ಅದ್ರಾಗ ಕಾಂಡ ಇರಂಗಿಲ್ಲ. ರುಚಿನೂ ಕಮ್ಮಿ ಏನ್ರಿ ಅದು? ಹಾಂ, ಭಾಳ ಕಡಿಮೆ ಇರ್ತೈತ್ರಿ ರುಚಿ. ಎಳಿದು ಇರ್ತಾವ್ರಿ ಅವ. ಇದು ಕರೆಕ್ಟಾಗಿ ಬಲ್ತಿದ್ದು ಕಾಯಿ ಅಂತ ಹೇಳ್ಬೋದು? ಹಾಂ, ಇದು ಮಟ್ಟೆ ಇದ್ದು ಎಲ್ಲ ಬಲ್ತದ್ದು ಇರ್ತಾವ್ರಿ. ಕಾಂಡು ಹೆಚ್ಚು ಸಿಗ್ತೈತಿಲ್ರಿ ಅದ್ರೊಳಗೆ. ಇದ್ರೊಳಗೆ ಬಿಳಿ ಗೆಣಸು ಒಂದು ಬರ್ತೈತೇನೋ ರೀ? ಅದು ಗಟ್ನಾಟಿ ತಳಿ ಐತ್ರಿ, ಅದು ಭಾಳ ರುಚಿ ರೀ. ಅದ ಈಗ ಅದು ತಳಿ ಇಲ್ರಿ. ಕಡಿಮೆ ಏನ್ರಿ ಅದು? ಇಲ್ಲ, ಅದು ಇಲ್ಲ ಇಲ್ರಿ. ಇದ್ರ ಜವಾರಿ ಹಬ್ರಿಡ್ ಆತ ಏನಿಲ್ಲ ಐತಿಲ್ಲ, ಅದ ಗಟ್ನಾಟಿನ ಜವಾರಿ ರೀ, ಬಿಳಿ ಗೆಣಸು ರೀ. ಹಾಂ, ಇದ್ರ ಹಬ್ರಿಡ್ ಒಂದು ಐತಿಲ್ಲ ಬಿಳಿದ್ರಿ. ಅವ್ರು ಸೇಮ್ ರುಚಿ ರೀ ಎಲ್ಲ. ನಾವು 5 kg ತಂದಿದ್ದು, ಇಷ್ಟು ಉಳ್ದಾವ ನೋಡ್ರಿ. ಇನ್ನೂ 1 kg ಮ್ಯಾಲೆ ಆಗ್ತಾವ್ರಿ. ಅಂದ್ರೆ ಒಂದು 4 kg ಹಿಡಿತೇನ್ರಿ ಇದು ಗಡಿ? ಹಾಂ, ಒಂದು 4 kg ಹಿಡಿತೀರಿ. ಈಗ ತಿನ್ನಾಕ ಕೆಂಪು ಗೆಣಸು ಚಲೋರ ಬಿಳಿ ಗೆಣಸು ಚಲೋ ರೀ? ಬಿಳಿ ಜವಾರಿ ಗಟ್ನಾಟಿ ಹತ್ತೂರ್ಲ, ಅದು ಚಲೋ ಇರಲ್ಲ. ಅದು ಸಿಗಂಗ ಇಲ್ಲ ಅಂತೀರಿ ಈಗ ರೀ? ಈಗಿಲ್ಲ ಇರಲ್ಲ. ಅದು ಹೋಳ್ಗೆ ಮಾಡಾಕ್ರಿ ಅದ ಚಲೋ ಇರಲ್ಲ, ಬಿಳಿ ಗೆಣಸು ರೀ. ಹಾಂ. ಇದನ್ನೇನು ಮಾಡ್ತೀರೇನ್ರಿ? ಇನ್ನು ಇದನ್ನು ಇದಕ್ಕೊಂದು ಗೆಣಸಿನ ಬಳ್ಳಿದ್ರಿ, ಇದಕ್ಕೆ ಹಾಕೋದ್ರಿ ಬಾಯಿಗೆ ರೀ. ಹಾಂ ರೀ. ಡಬ್ಬ ಹಾಕಿ ಬಿಡೋದ್ರಿ, ಉರಿ ಹಚ್ಚಿ ಬಿಡೋದ್ರಿ. ಗೆಣಸಿನ ಬಳ್ಳಿ ಇಲ್ಲ ಅಂದ್ರೆ ಮತ್ತೇನು ಹಾಕ್ಬೋದ್ರಿ? ಈ ಕಟಿ ಏನೇ ರೀ, ಸಣ್ಣ ಕಟಿ ಅದು ಹಾಕಿ ಬಿಡೋದ್ರಿ. ಈಗ ಹಿಂಗೆ ಕಬ್ಬಿನ ತಪ್ಪಲ ಅದು ಹಾಕಿರಿ ನಡಿತೈತೇನ್ರಿ? ಹಾಂ, ನಡಿತೈತ್ರಿ. ಇದು ಯಾವ ಕಂಟ್ರಿ? ಇದು ಹುಲಿ ಗಿಡ ಆತಾರ್ರಿ ಅದಕ್ಕೆ ರೀ. ಹಾಂ ರೀ. ಅವು ಬಳ್ಳಿ ಇಲ್ದಾರ್ಕಾಗಿ ನಾವು ಇದನ್ನು ಹಾಕಿ ಬಿಡ್ತೀವಿ ರೀ. ಈ ಕಂಟಿಂದ ಏನು ಉಪಯೋಗ ಐತೇನ್ರಿ? ಇದು ಆಡುಗಳು ತಿಂತಾವ್ರಲ್ಲ ಇದನ್ರಿ. ಆಡುಗಳು? ಹ್ಞೂ, ಹೊಲ ಸುತ್ತಮುತ್ತ ಹೇಳ್ದೈತ್ರಿ ದಾಂಡಿಗೆ. ಅದು ಕೋಳಿ ಮುಚ್ಚಾಕ ಬುಟ್ಟಿ ಅದು ಮಾಡ್ತಾರ್ರಿ. ಈ ಥರದ ಬುಟ್ಟಿನೂ ಮಾಡ್ತಾರೆ? ಹಾಂ,
ಇದಕ್ಕೆ ನೀರದು ಏನು ಹಾಕ್ಲಿಲ್ರಿ ನೀವು ಈಗ? ನೀರು ಹಾಕಂಗಿಲ್ರಿ ಅದಕ್ಕೆ ರೀ. ಇದ್ರಾಗ ಹಾಸೆ ನೀರು ಬಸಿತೈತೆ ನೋಡ್ರಿ. ಇದು ಗೆಣಸಿಂದ ನೀರು ಬಿಡ್ತೈತೇನ್ರಿ? ನೋಡ್ರಿ ಸ್ವಲ್ಪ ಇರ್ತಾವ್ರಿ, ಅವು ಬಸ್ ತಳಗ ನೆಲದಾಗ ಹೋಗಿ ಬಿಡ್ತಾವ್ರಿ. ಹಿಂಗೆ ಡಬ್ ಹಾಕಿ ಬಿಡ್ಬೇಕೇನ್ರಿ? ನೋಡ್ರಿ ಅವು ನೀರು ಬಸ್ಯಾಕನ ಡಬ್ ಹಾಕೋದ್ರಿ. ಇದಕ್ಕೆ ಏನಂತಾರ್ರಿ? ಹಿಂಗೆ ಡಬ್ ಹಾಕೋದಕ್ಕೆ ಏನಂತ? ಇದಕ್ಕೆ ಡಬ್ಗಾಯಿ ಹಾಕ್ತಾರ್ರಿ ಅತ್ತಾರ್ರಿ ಅದಕ್ಕೆ ರೀ. ಡಬ್ಗಾಯಿ ಅಂತಾರ. ಹಾಂ ಈಗ ನೀವು ಇದ್ರೊಳಗೆ ಗೆಣಸು ಹಾಕಿರಲ್ರಿ, ಹಿಂಗೆ ಮತ್ತೆ ಬೇರೆ ಏನಾರು ಹಾಕಿ ಕುದಿಸ್ಬೋದನ್ರಿ? ನೀವು ಗಜ್ರಿ ಹಾಕ್ಬೋದ್ರಿ, ಏನು ಬೇಕಾದ್ರೆ ಹಾಕಿ ಕುದಿಸ್ಕೊಂಡು ತಿನ್ಬೋದ್ರಲ್ಲ ಅದ್ರೊಳಗೇನು ರೀ. ಗಜ್ರಿನೂ ಹಾಕಿ ಕುದಿತಾವ್ರಿ? ಹಾಂ ಅವ್ರಿ ಮತ್ತು ಅವ್ರಿಕಾಯಿ ಕರಿ ಅವ್ರಿ ಅಂತ ಬರ್ತೈತೆ ಅದ. ಹಾಂ ಕರಿ ಅವ್ರಿ ತಿಳಿ ಬರೋದಿಲ್ಲ, ಅದನ್ನ ಹಾಕಿ ತಿನ್ಬೋದ್ರಲ್ಲ ಕುದಿಸ್ಕೊಂಡ್ರಿ. ರುಚಿ ಹೆಚ್ಚು ಬರ್ತೈತೆ ರೀ. ಹಾಂ ರೀ. ಶೇಂಗಾನು ಹಾಕ್ಬೋದನ್ರಿ? ಹಾಂ ಶೇಂಗಾ ಹಸಿವು ಇದ್ರೆ ಹಾಕಿ ಕುದಿಸ್ಬೋದ್ರಲ್ಲ. ಈಗ ಇದನ್ನ ನೀವು ವಾಪಸ್ ಮುಚ್ಚಾರನ್ರಿ? ಇಲ್ಲಿ ಸ್ವಲ್ಪ ಮುಚ್ಚಬೇಕ್ರಲ್ಲ ಇದನ್ನು. ಇದನ್ನ ಮುಚ್ಚಿ ಮ್ಯಾಗ ಉರಿ ಹಚ್ಚಾರನ್ರಿ? ಹಾಂ ಇದನ್ನು ಮುಚ್ಕೊಂಡನೆ ಮ್ಯಾಲ ಉರಿ ಹಚ್ಚ. ಮತ್ತು ಅದು ಕುದಿಯೋದು ಹೆಂಗ್ರಿ? ಈ ಜಳ ಬಡದ್ರಿ, ಬರೀ ಜಳದ ಮ್ಯಾಗ ಕುದಿತೈತ್ರಿ. ಹಾಂ ಈಗ ನಾವು ಒಲಿ ಮ್ಯಾಗ ಇಟ್ರೆ ತಳಗಿಂದ ಉರಿ ಹಚ್ಚಿರ ಕುದಿತೈತಿ. ಇದ್ರ ಮ್ಯಾಲ ಕಿಚ್ಚ ಇರ್ತೈತ್ರಲ್ಲ, ಉರಿನ ಇದ್ರ ಮ್ಯಾಗ ಹಚ್ಚಿರ್ತೀವಿ ನಾವು. ಹಾಂ ರೀ. ಈಗ ಮ್ಯಾಗ ಹಚ್ಚಿರ ತಳಗಿನ ತಕ ಎಲ್ಲ ಗೆಣಸು ಕುದಿತಾವ್ರಿ. ಹಾಂ ಇಲ್ಲಿಂದನೇ ಕುದ್ಕೋತ ಹೋಗೈತಿ, ಉಗ ಆಗತೈತೆ ರೀ. ಉಗದಿಂದನೇ ಕುದಿತಾವ್ರಿ ಎಲ್ಲ. ಎಷ್ಟೊತ್ತು ಬೇಕು ಯಾವಲ್ರಿ ಟೈಮ್ ರೀ ಇದಕ್ಕೆ? ಟೈಮ್ ಏನು ಭಾಳ ಬೇಕಾಗಿಲ್ಲ, ಒಂದು 15-20 ನಿಮಿಷ ರೀ. 15-20 ನಿಮಿಷನಾಗ ಕುದ್ದು. ಆದ್ರೆ ಅಷ್ಟು ಬೇಗ ತಗೊಳ್ಳುವಂಗಿಲ್ಲ ರೀ ಅದನ್ನ ರೀ. ಹಾಂ ರೀ. ಅಲ್ಲಿ ಆರ್ಬೇಕು ರೀ ಅವು. ಇದು ಗಡಿಗೆ ತಳ ಸುಡಬಾರ್ದು ಅಂತೇಳಿ ಸ್ವಲ್ಪ ಮ್ಯಾಲೆ ಹೆಂಡಿ ಹಾಕಿ ಬಿಡಿದ್ರಿ ತೆಳ್ಳಗರಿ. ಹಾಂ ರೀ. ಅಂದ್ರೆ ಕಾಯಿ ಒಳಗೆ ಹೊತ್ತಂಗಿಲ್ಲ ರೀ. ಇದನ್ನ ಹಚ್ಚಿರಿ. ಹಾಂ ಇದನ್ನ ನೀವು ಎಷ್ಟನೇ ವಯಸ್ಸದಿಂದ ಮಾಡ್ತೀರಿ ಡಬ್ಗಾಯಿ ಹಾಕೋದಂದ್ರಲ್ರಿ? ನಮಗೆ ಕೆಲಸ ಯಾವಾಗ ಚಾಲು ಆಗೋದು ಮಾಡಕ್ಕೆ ಬರ್ತೈತೆ ಅವಾಗಿಂದ್ರ ಮಾಡೋದಿಲ್ಲ ರೀ, ಮಾಡ್ತಿರ್ಲಿ. ಇದು ನಿಮ್ಮ ಅಪ್ಪಾರಿಂದ ಕಲ್ತಿದ್ದಂದ್ರಿ? ಹಾಂ ರೀ ಹಾಕ್ತಿದ್ದರಿ. ಅವ್ರು ನೋಡಿ ನಾವು ಮಾಡಕ್ಕೆ. ಇದೇನು ಹಾಕಕತ್ರಿ ಈಗ? ಇದು ಕೈದಿಲ್ರಿ ಅವಂದ್ರಿ. ಅವಾಗೆಲ್ಲ ಕಳ್ಳಿ ಗಗ್ಗತ್ತಳಿ ಬರ್ತೈತ್ರಿ, ಅದನ್ನು ಹಾಕ್ತಿದ್ವಿ ರೀ. ಈಗ ಅದು ಇಲ್ರಿಲ್ಲ, ಒಂದು ಸ್ವಲ್ಪ ಬಳ್ಕೊಂಬಂದ್ರೆ ಆತ್ರಿ, ಅದ್ರ ಮ್ಯಾಲೆ ಕುದ್ದು ಹೋಗ್ತಿದ್ವಿ ರೀ. ಈಗ ಕೈದಿಲ್ರಿ ಅವಂದಿ ಹಾಕಿ. ಈ ರೌಂದಿಲೇನ ಉರಿ ಹಚ್ಚೋದನ್ರಿ? ಹಾಂ ರೀ ರೌದಿಲಿ ಉರಿ ಹಚ್ಚೋದ್ರಿ. ಹಿಂದಿನ ಕಟ್ಟಿಗೆ ಕೇಡ ಕಟ್ಟಿಗೆ ಅದು ಹಾಕಿಬಿಟ್ರೆ ರೀ ಆಗ್ತೈತಿ. ಒಂದು 2-3 ಸಲ ಕಟ್ಟಿಗೆ ಹಾಕಕ್ಕೆ ಹತ್ತೈತಿ ರೀ ರೌದಿ ರೀ. ಅಲ್ಲಿ ನಿಮ್ಗೆ ಕುದ್ದಿದ್ದು ಹೆಂಗೆ ಗೊತ್ತಾಗೋದ್ರಿ? ಟೈಮಿಂಗ್ ಮೇಲೆ ರೀ ಅಕ್ಕ ಒಂದು 10-15 ನಿಮಿಷ ಕುದಿಸಿ ಬಿಟ್ರೆ ರೀ ಅಕ್ಕಿ ಹಚ್ಚಿರ್ತೈತಿ. ಒಂದು 10-15 ನಿಮಿಷ ಉರಿ ಹತ್ತುವಂಗೆ ಮಾಡಿಬಿಟ್ರೆ ಕುದಿತಾವ್ರಿ. ನೀವು ಇದನ್ನ ದಿನ ತಿಂತಿದ್ದು ಅಂತಂದ್ರಲ್ರಿ? ಹಾಂ ರೀ. ಊಟ ಇದಾರ ಏನು ಊಟ ಮತ್ತೆ ಬೇರೆ ಮಾಡ್ತಿದ್ರಿ? ಊಟ ಬೇರೆ ಮಾಡ್ತಿದ್ದೀವಿ ರೀ, ಆದ್ರೆ ಪೌಷ್ಟಿಕಾಹಾರ ರೀ ಅದು. ಹಾಂ ರೀ. ಹಾಲು ರೀ, ಗೆಣಸ, ಸ್ವಲ್ಪ ಬ್ಯಾಲ್ ರೀ. ಈಗ ಇದನ್ನ ಕುದಿಸಿದ ಮತ್ತು ಹಾಲು ಬೆಲ್ಲ ಹಾಕೊಂಡು ತಿನ್ನೋದನ್ರಿ? ಹಾಂ ರೀ. ತುಪ್ಪ ರೀ. ಹಾಂ ರೀ. ರುಚಿಗೆ ಹೇಗ್ರಿ ಹಂಗನೂ ತಿನ್ಬೋದ್ರಿ? ಹಾಂ ಹಂಗ ಅಂತೂ ಭಾಳ ಸಿಂಗತ್ತಾವ್ರಿ. ನಾವು ಕಲಸ್ಕೊಂಡು ತಿಂತಿದ್ದೀವಿ ರೀ ಅದನ್ನು. ಈಗ ಕಟ್ಟಿಗೆ ಹಾಕಿ ಬಿಡೋದನ್ರಿ ಇದಕ್ಕೆ? ಅದು ಆರೋಗ್ಯತ ಮೊದಲು ಅದಕ್ಕೂ ಒಟ್ಟು ಹೈತೆ ಅಂದ್ರೆ ಚಲೋ ಆಕೈತೆ ರೀ. ಹಾಂ. ಇದ್ರಕ್ಕೆ ಹಂಗೆ ರೌದಿ ಅಟ್ಟ ಹಾಕಿರೂ ನಡಿತೈತೆ ರೀ.
ಬರೀ ರೌಂದಿ ಮ್ಯಾಗ ಕುದಿಸ್ಬೋದ್ರಿ. ರವದಿ ಮೇಲೆ ಕುದಿಸ್ಬೋದ್ರಿ. ಅದ್ರ ರವದಿ ಭಾಳ ಹಾಕೋದು ಒಂದೇಟ್ರಿ, ಹಾಂ ದೌಡ್ ಕುದಿಯೋದಿಲ್ರಿ. ಸರ್ ನೀವು ಇಲ್ಲಿ ನೀರು ಇಟ್ಕೊಂಡಿರಲ್ರಿ, ಇದು ನೀರು ಎದಕ್ಕೆ ಬೇಕು? ಹೋಗು ಮುಂದೆ ಆರಿಸಿ ಹೋಗೋದ್ರಿ ಅದನ್ರಿ. ಬೆಂಕಿ ಆರಿಸಿ ಹೋಗಕ್ಕೆ. ಹೋಗು ಮುಂದೆ ಆರಿಸಿ ಹೋಗಾಕ್ರಿ. ನೀವು ಆಗಿನ ಕಾಲದ ಊಟ ಬೆಸ್ಟ್ ಅಂತೀರೋ ಈಗಿನ ಕಾಲದ ಊಟ ಚಲೋ ಅಂತೀರೋ? ಅವಾಗಿಂದ ಚಲೋ ಇರಲ್ಲ. ಅವಾಗೇನು ಇಷ್ಟು ಕೆಮಿಕಲ್ ಔಷಧದ ಏನು ಯೂಸ್ ಮಾಡ್ತಿರ್ಕಿಲ್ರಿ? ಇರ್ತಿರ್ಕಿಲ್ರಿ ಅವಾಗ್ರಿ. ಈಗ ಎಲ್ಲ ಔಷಧ ಮೇಲೆ ಬೆಳೀರಿ ಈಗ. ಮತ್ತು ಇಂಥದ್ದೇನು ಈಗ ನೋಡಕ್ಕೂ ಸಿಗಲ್ರಿ. ಇದು ಹಿಂಗೆ ಕುದಿಸ್ಕೊಂಡು ತಿನ್ನೋದು ಮಾಡೋದು ರೀ. ವಿಶೇಷ ಯಾರು ಕುದ್ಸಂಗ ಇಲ್ರಿ, ನಾವ ಕುದ್ಸಂಗಿಲ್ರಿ. ವಿಶೇಷ ಕಡಿಮೆ ಏನ್ರಿ? ಕಡಿಮೆ ರೀ. ಅವಾಗೆಲ್ಲ ಊಟಕ್ಕದ ನಿಮಗೆಲ್ಲ ಅನುಕೂಲ ಇತ್ತನ್ರಿ? ಅನುಕೂಲ ಇರ್ತಿರಲ್ಲ. ಅವಾಗ ಕಾಳ ಕಡಿಮೆ ಇರೋದ್ರಿ. ಹಾಂ ರೀ. ಇಂಥ ಹೆಚ್ಚು ಇರ್ತೈತ್ರಿ ನಮಗೆಲ್ಲ. ಇಂಥದ ರೀ ಶೇಂಗಾ. ಹಾಂ, ಶೇಂಗಾ ಅದು ಭಾಳ ಬೆಳಿತಿದ್ರಿ ಅವಾಗ ನಮ್ಮ ಹಿರಿಯರ. ಈಗ ಶೇಂಗಾ ಅದೇನು ಬೆಳೆಯಲ್ರಿ? ಇಲ್ರಿ, ಎಲ್ಲ ಅರಿಶಿನ, ಕಬ್ರಿ, ಹಾಂ ರೀ, ಗೊಂಜಾಳ ಇವ. ಗೊಂಜಾಳ ತಿನ್ರಿ ಇವು. ಗೊಂಜಾಳ ತಿನ್ನಿದೇನ್ರಿ? ಹ್ಞೂ ರೀ. ಸರ್ ಇದನ್ನ ಈಗ ತೆಗಿಬೋದನ್ರಿ? ಹಾಂ, ಏನು ತೆಗಿದ್ರಲ್ಲ ಇದನ್ನ. 1-2 ಗಂಟೆ ಬಿಟ್ರೇನ್ರಿ ಈಗ?
1 ಗಂಟೆ ಅದು ಆಗಿರ್ಬೇಕ್ರಿ ಈಗ. ಹಾಂ ಈಗ ಕುದ್ದಿರ್ತಾವ್ರಿ ಇವ್ರಿ. ಹಾಂ ಕುದ್ದಿರ್ತಾವ್ರಿ. ಇದಕ್ಕೆ ಏನಂತಾರತ್ತಂದ್ರಿ ನೀವು ರೀ? ಡಬ್ಗಾಯಿ ಹಾಕುದ್ರಿ ಅದು. ಡಬ್ಗಾಯಿ ಹಾಕೋದಂದ್ರೆ ಇದು ಗಡಿಗೆನ ಡಬ್ ಹಾಕಿರ್ತವಲ್ರಿ. ಹಾಂ ರೀ ಅದಕ್ಕೆ ಡಬ್ಗಾಯಿ ಅನ್ನೋದನ್ರಿ. ಹಾಂ ಇದು ನನಗೆ ಏನು ತಿಳಿವತ್ತಂದ್ರೆ ರೀ, ಹಾಂ ರೀ ಇದ್ರ ಬಾಯಿ ಕೆಳಗೈತ್ರಿ. ಹಾಂ ಬಾಯಿ ಕೆಳಗ ಅಲ್ರಿ, ಅದಕ್ಕಾಗಿ ಡಬ್ಗಾಯಿ ಹಾಕ್ತಾರ್ರಿ. ಮತ್ತು ಇದು ಹೆಂಗೆ ಕುದ್ದಿರ್ತೈತೆ ಅಂತ್ರಿ? ಇಲ್ಲಿ ಉರಿ ಹೆಚ್ಚಿರ್ತವಲ್ರಿ ಇಲ್ಲಿ. ಒಳಗೆ ಹುಗಿ ತಗೋತೈತೇನ್ರಿ ಅದು? ಉಗ ಹೋಗ್ತೈತ್ರಿ ಕಾದ್ರೆ. ಹಾಂ ರೀ ಅದ್ರಿಂದ ಆಗ್ತೈತ್ರಿ. ಹಾಂ ಕುದಿತಾವ್ರಿ ಅವು. ಅಂದ್ರೆ ಇದು ಗಡಿಗೆ ಹೊರಗಡೆ ಕಾದ ಒಳಗೆಲ್ಲ ಹುಗಿ ಹಿಡ್ಕೊಂಡು. ಹಾಂ ಹಾಂ ಮೊದಲು ಬಾಳಿಕಾಯಿ ಬಟ್ಟಿನೂ ಹಿಂಗೆ ಮಾಡ್ತಾರಲ್ರಿ. ಹಾಂ ರೀ ಒಂದು ಕುಳ್ಳಿಗೆ ಹುಗಿ ಹಚ್ಚಿ ಬೆಂಕಿ ಹಚ್ಚಿ ಒಳಗೆ ಬಟ್ಟಿ ಒಳಗೆ ಇಟ್ಟು ಚಂದ ಬಾಯಿ ಪ್ಯಾಕ್ ಮಾಡಿಬಿಟ್ರೆ ಅದು ಹಣ್ಣು ಆಗುತ್ತಿದ್ದು ರೀ ಬಾಳಿಕಾಯಿ ರೀ. ಹಾಂ ಅಂದ್ರೆ ಅವಾಗ ಏನು ಅದು ಕೆಮಿಕಲ್ ಏನು ಯೂಸ್ ಮಾಡ್ತಿರ್ತಿ? ಇಲ್ಲ, ಅವಾಗ ಏನು ಕೆಮಿಕಲ್ ಇಲ್ರಿ. ಈಗ ಬಾಳಿಕಾಯಿ ಹಂಗೆ ಮಾಡ್ತಿದ್ರ ಅಂತ ಹೇಳಿರಲ್ರಿ, ಅದು ಹಂಗೆ ಮಾಡಿ ಎಷ್ಟು ದಿನಕ್ಕೆ ಹಣ್ಣು ಆಗ್ತಿದ್ರು? ಇವತ್ತು ಹಾಕಿದ್ರೆ ನಾಳೆ ಇದೇ ಟೈಮ್ಗೆ ಇವತ್ತು 2 ಗಂಟೆಗೆ ಹಾಕಿದ್ರೆ ನಾಳೆ 2 ಗಂಟೆಗೆ ತಕೊಂಡ್ಬಿಡುದ್ರಿ ಅವ್ನ್ರಿ. ಹಾಂ ರೀ ಕಲರ್ ಬಂದಿರಂಗಿಲ್ಲ ರೀ. ತೆಗೆದು ಗಾಳಿಗೆ ಇಟ್ಟ ಮೇಲೆ ಕಲರ್ ಬರುದ್ರಿ. ಕಲರ್ ಬರುದ್ರಿ. ಎಲ್ಲ ಮೆತ್ತಗಾಗಿರ್ತಾವ್ರಿ, ಹಣ್ಣಾಗಿರ್ತಾವ್ರಿ. ಅಂದ್ರೆ ಅದು ಕೂಳ ಹುಗಿ ಹಿಡಿದು ಹಾಕಿರ್ತಾರತ್ತಂದ್ರಲ್ರಿ ನೀವು? ಹಾಂ ಸುಡುದು ಏನು ಮಾಡಲ್ಲನ್ರಿ ಬಾಳಿಕಾಯಿ? ಇಲ್ರಿ, ಅದು ಹರಿಯ ಬಿಟ್ಟಿರ್ತೈತ್ರಿ ಒಂದು ಸ್ವಲ್ಪ ಟೈಮ್ ಹೋಗ್ರಿ. ಇಂಥ ಗಡಿಗ್ಯಾಗ ಹಾಕ್ಬೇಕನ್ರಿ ಅದನ್ನ? ಇಲ್ರಿ, ಹಂಗೆ ಇಟ್ಟು ಬಿಡುದ್ರಿ ಅದನ್ನ. ಅದ್ರದ್ದು ಬಿಟ್ಟಿನೇ ಇರ್ತೈತ್ರಿ ಒಂದು ಕೋಲೆನ ರೀ. ಆ ಕೋಲೆದಾಗ ಹಾಕಿ ಹಿಂದಿಂದ ಸೈಡ್ಗೆ ಬಾಗ್ಲಿ ಅದು ಪ್ಯಾಕ್ ಮಾಡಿ. ಹಂಗೆ ಕೋಲೆದಾಗ ಹಾಕೋದನ್ರಿ? ಹಾಂ ರೀ ಪ್ಯಾಕ್. ನಾ ಏನು ಅನ್ಕೊಂಡ್ರಿ ಹಿಂಗೆ ಗಡಿಗೆ ಹಿಂಗ ಅದನ್ನ ಸೇಮ್ ಹಿಂಗ ಮಾಡ್ತಾರೆ? ಇಲ್ರಿ, ಒಂದು ಕೋಲೆದಾಗ ಒಟ್ಟುದ್ರಿ ಅವನ್ನ ಒಟ್ಟು ಕೆಸಂದ್ರಿ ಬಾಗಿಲಿಗೆ ಪೂರ ಪ್ಯಾಕ್ ಮಾಡಿವಿ. ಒಳಗೆ ಬೆಂಕಿ ಹಚ್ಚಿ ಕುಳ್ಳು ಒಳಗೆ ಇಟ್ಟ ಬಾಗಲ ಪ್ಯಾಕ್ ಮಾಡಿ ಬಿಟ್ರೆ ಹುಗಿ ಹೊರಗೆ ಹೋಗ್ಬಾರ್ದಂಗೆ ಅಷ್ಟು ನೋಡ್ಕೋದ್ರಿ ಅದನ್ನು. ಅದು ನ್ಯಾಚುರಲ್ ಆಗಿ ಹಣ್ಣು ಆಗ್ತಿತ್ರಿ. ಹಾಂ ರೀ ಗಾಳಿಗೆ ಇಟ್ಕೊಂಡ್ರಿ. ಹಾಂ ರೀ ಫುಲ್ ಹುಗಿ ಹಿಡಿದು ಬಿಟ್ಟೈತ್ರಿ ಇದು. ಹಾಂ ಉದ್ದಾವ ನೋಡ್ರಿ. ಹಾಂ ರೀ ಇದ್ರ ನೀರೆಲ್ಲ ಕೆಳಗಡೆ ಹೋಗಿರ್ತೈತಿ. ಹಾಂ ಈಗೆಲ್ಲ ತೋದಾವಲ್ಲನ್ರಿ ಇವು ಎಲ್ಲ. ಇದು ತೋದೈತ್ರಿ. ಫುಲ್ ಹಣ್ಣು ಕುದ್ದು ಬಿಟ್ಟವ್ರಿ ಈಗ ರೀ. ಹಾಂ ಇದು ಹಿಂಗ ತಿಂದ್ರೆ ನಡಿತೈತೇನ್ರಿ? ಸಿಪ್ಪಿ ತೆಗಿಬೇಕ್ರಿ? ಸಿಪ್ಪಿ ತೆಗಿದ್ರಲ್ಲ ತಿಂದ್ರು ನಡಿಯೈತ್ರಿ. ಅದನ್ನು ನಾವು ತೆಗೆದ ತಿಂತೀವ್ರಿ. ಆ ಸಿಪ್ಪಿ ತೆಗೆದು ಹಂಗನೂ ತಿನ್ಬೋದ್ರಿ? ಹಾಂ ಅದ್ರ ಜೊತೆ ಹಾಲ ಬೆಲ್ಲ ಹಾಕೊಂಡು ತಿನ್ಬೋದು. ಹಾಂ ಇವು ಎಷ್ಟು ರುಚಿ ಬಂದಿರ್ತಾವ್ರಿ. ಹೊತ್ತೈತೆ ತೋರಿ ಅದಕ್ಕೆ. ಹಾಂ ರೀ ಅಷ್ಟು ಭಾಳ ರುಚಿ ಬಂದಿರತ್ರಿ ಅದು. ಇದು ಹಂಗ ತಿನ್ಬೋದ್ರಿ? ಹಾಂ ರೀ ಎಲ್ಲ ಸಟ್ಟ ಸೊಪ್ಪಿ ಸಕಟ ತಿನ್ಬೋದ್ರಿ ಅದು. ಅದು ರುಚಿ ಜಾಸ್ತಿ ಏನ್ರಿ? ಹಾಂ ಎಷ್ಟು ಈಜಿಯಾಗಿ ಕುದ್ದಿರತ್ತೆ ನೋಡ್ರಿ. ಫುಲ್ ಹಣ್ಣು ಕುದ್ದು ಬಿಟ್ಟೈತ್ರಿ. ಹಾಂ ಗೆಣಸ್ರಿ ಹಿಂಗೂ ಕುದಿಸ್ಬೋದು ಅನ್ನೋದು ನಮಗೆ ಗೊತ್ತೇ ಇರ್ಲಿಲ್ರಿ. ಇದನ್ನ ನಮಗೆ ಈಗಿನ ಮಂದಿ ಯಾರಿಗೆ ಗೊತ್ತಿಲ್ಲ ಅವ್ರಿ. ಹಾಂ ರೀ ಇದನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ ನಿಮ್ಗೆ. ಥ್ಯಾಂಕ್ಸ್ ರೀ.
ಸರ್ ಇದನ್ನ ಇದ್ರೊಳಗೆ ಹಾಕಿರಿ ಇಲ್ರಿ ನೀವು ತೆಗ್ನ್ಯಾಗ ಹ್ಞೂ ರೀ ಅದನ್ನ ಯಾಕೆ ಹಾಕಿರಿ ಗೊತ್ತಾಗಲಿಲ್ರಿ ಅದು ಮೊದಲಿಂದ ಬಾಂಧದ್ದು ಅದಾವ್ರಿ ನಮ್ಮ ಹಿರಿಯರಾದರೂ ಹಾಕ್ತಿದ್ರಿ ಆ ಒಲಿದ ಹತ್ತಳ್ರಿ ಅದು ಹಾಂ ಹಾಂ ಅಂದ್ರೆ ಭೂಮಿ ತಾಯಿಗೆ ಅಂತ ಹಾಂ ಅದ್ರ ಊಟ ರೀ ಒಲಿ ಊಟ ರೀ ಅದು ಹಾಂ ರೀ ಅದಕ್ಕಂತೇಳಿ ಅದನ್ನ ಒಂದಿಟ್ಟು ಒಂದು ಮುಗಿತಾರೆ ಇದನ್ನ ಬೆಂಕಿ ಎಲ್ಲ ಆರಿಸಿ ಹೋಗ್ಬಿಡುದನ್ರಿ ಹ್ಞೂ ಮತ್ತೆ ಅದಕ್ಕೆ ರೀ ಹತ್ಕೋಬಾರ್ದು ಅಂತ ಹೇಳ್ರಿ ಹಾಂ ರೀ ಅಂದ್ರೆ ಗಾಳಿಲೆ ಅದು ಹಾಂ ಇನ್ನು ವಾಪಸ್ ಅದ ಗಡಿಗೆ ಒಳಗೆ ಮತ್ತೆ ನೀವು ಕುದಿಯಾಕ ಹಾಕ್ಬೋದನ್ರಿ ಹಾಂ ಅದ್ರಾಗನ ಹಾಕೋದಲ್ರಿ ಏನು 10 ವರ್ಷ ಮಟನೂ ಬರ್ಬೋದು ರೀ ಗಡಿಗೆ ಹಾಂ ರೀ ಏನಾಗಲ್ಲ ರೀ ಏನು ಆಗೋದಿಲ್ಲ ರೀ ಏನು ಆಗ್ಬಾರ್ದತ್ರಿ ಆಕಳು ಸ್ವಲ್ಪ ಹೆಂಡಿ ಇಟ್ಟಿರ್ತೀರಲ್ಲ ಅದು ಮ್ಯಾಲೆ